ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅವರ ವತಿಯಿಂದ 13/6/2026ಕ್ಕೆ ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ನೋಟಿಫಿಕೇಷನ್ ನಂಬರ್ 93/2026 ಡೇಟೆಡ್ 13/6/2026. ಇದರ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ಇದರಲ್ಲಿ CRE5 ಇದನ್ನು ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಈ ವಿಡಿಯೋದಲ್ಲಿ ಯಾವ ಅಭ್ಯರ್ಥಿಗಳು ಈಗಾಗಲೇ OT ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಅಂದರೆ ಆಪರೇಷನಲ್ ಥಿಯೇಟರ್ ಟೆಕ್ನಿಷಿಯನ್ ಕೋರ್ಸ್ಗಳನ್ನು PUC ಮೇಲೆ ಮತ್ತು ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವತಿಯಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡಿಕೊಂಡು ಏಮ್ಸ್ ಒಳಗಡೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಒಳಗಡೆ ನಿಮಗೆ ಜಾಬ್ಗಳನ್ನು ಇವರು ಪ್ರೊವೈಡ್ ಮಾಡಿ ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ಮಾಹಿತಿಯನ್ನು ಕೊಡ್ತಿದ್ದೀನಿ. ಕೊನೆ ದಿನಾಂಕ ಯಾವಾಗಿದೆ, ಅರ್ಜಿಗಳನ್ನ ಯಾವಾಗ ಎಲ್ಲಿ ಸಲ್ಲಿಸಬೇಕು, ಲಿಂಕ್ ಏನು ಬೇಕು, ಫೀಸ್ ಎಷ್ಟಿರುತ್ತೆ, ಕ್ವಾಲಿಫಿಕೇಷನ್ ಏನಿದೆ, ಇಂಪಾರ್ಟೆಂಟ್ ಥಿಂಗ್ಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಎಲ್ಲನೂ ಕೂಡ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಚಿಕ್ಕಂಥ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಹೋಗೋಣ. ಹಾಗಾದರೆ ನಾನು ಈಗ ನೋಡಿ, ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈಗಾಗಲೇ ಆರಂಭವಾಗಿದೆ. ಬಟ್ ಕೊನೆ ದಿನಾಂಕ ನೋಡಿ, ಇಲ್ಲಿ 3 ಜುಲೈ 2026ಕ್ಕೆ ಕೊನೆ ದಿನಾಂಕ ಇದೆ. ತಪ್ಪದೆ ನೀವು ಏನು ಮಾಡಬೇಕಂದ್ರೆ ಈ ಒಂದು 3 ಜುಲೈ 2026 ಒಳಗಡೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಗಳು ಈಗಾಗಲೇ ಆರಂಭವಾಗಿವೆ. 13ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 3ನೇ ತಾರೀಕಿಗೆ ಅಂದರೆ ಜುಲೈ 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಏನಾದರೂ ನಿಮ್ಮ ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಷನ್ NOC ಮಾಡೋದಿದ್ರೆ NOC ಲೆಟರ್ ಸಬ್ಮಿಷನ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಮಾತ್ರ. ಸೊ 8 to 7 2026 ತನಕ ಕೊಡ್ತಾರೆ. ಆಮೇಲೆ ಸ್ಟೇಟಸ್ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆಯೋ ರಿಜೆಕ್ಟ್ ಆಗಿದೆ ಅನ್ನೋದನ್ನು 11/7/2026 ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಎಕ್ಸಾಮ್ ನೋಡಿ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ 25ರಿಂದ 27 ತಾರೀಕು ತನಕ ಜುಲೈ 2026ರಲ್ಲಿ ನಿಮಗೆ ಒಂದು CVT ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಜಾಬ್ಗಳಲ್ಲಿ ಭಾಳಷ್ಟು ವಿಧಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಏನು ಮಾಡಿದ ಏಜ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪ್ಲಸ್ ಮಾಡಿಕೊಂಡು ಇಲ್ಲಿ ನೀವು SC ST ಆಗಿದ್ದರೆ 5 ವರ್ಷ ಸಡಿಲಿಕೆ, OBC 3 ಇಯರ್ ಸ್ಕೆಡ್ಯೂಲ್ ಸಡಿಲಿಕೆ ಕೊಟ್ಟಿದ್ದಾರೆ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ನವರಿಗೆ 10 ವರ್ಷ ತನಕ ಸಡಿಲಿಕೆಗಳನ್ನು ಇವರು ಕೊಟ್ಟಿದ್ದಾರೆ. ಎಕ್ಸಾಮ್ ಫೀಸ್ ಬಗ್ಗೆ ಹೇಳೋದಾದರೆ ನೋಡಿ, ಎಕ್ಸಾಮ್ ಫೀಸ್ ಬಗ್ಗೆ ಹೇಳೋದಾದರೆ OBC ಅವರಿಗೆ 3,000 ರೂಪಾಯಿ, OBC ಮತ್ತು ಜನರಲ್ ಅಭ್ಯರ್ಥಿಗಳ 3,000, SC ST ಮತ್ತು ಎಕನಾಮಿಕಲಿ ವೀಕರ್ ಇದ್ದವರಿಗೆ 2,400, ಆಮೇಲೆ ಡಿಸಬಿಲಿಟಿ ಇದ್ದವರಿಗೆ ಕಂಪ್ಲೀಟಾಗಿ ಎಕ್ಸಾಮ್ಷನ್ ಇದೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಿ ನೀವು ಇಲ್ಲೇನು ಮಾಡ್ಬೋದಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ನಾನ್ ರೀಫಂಡಬಲ್ ಇರುತ್ತೆ. ಎಲ್ಲನೂ ಕೂಡ ನಿಮಗೆ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲನೂ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಕಾಂಪಿಟೇಟಿವ್ ಬೇಸಿಸ್ ಮೇಲೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಸೆಂಟರ್ ಬಗ್ಗೆ ನೀವುಗಳಿಗೆ ನಿಮ್ಮ ಮೇಜರ್ ಸಿಟಿಗಳಲ್ಲಿ ಆಲ್ ಮೇಜರ್ ಸಿಟಿಗಳಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು ಕೊಟ್ಟಿದ್ದಾರೆ. ನೀವುಗಳಿಗೆ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ ಬಗ್ಗೆ 3 ದಿನ ಬಿಫೋರ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅಡ್ಮಿಟ್ ಕಾರ್ಡ್ಗಳನ್ನು ಇಶ್ಯೂ ಡೇಟ್ಗಳನ್ನು ರಿಲೀಸ್ ಮಾಡ್ತಾರೆ. ನಿಮಗೆ ಈ ವೆಬ್ಸೈಟಲ್ಲಿ aims.ec ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ನೀವು ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ 100 ಕ್ವಶನ್ಗಳು ಇರ್ತವೆ. ಒಂದು ಕ್ವಶನಿಗೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 400 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಇದರಲ್ಲಿ ನಿಮಗೆ ಜನರಲ್ ನಾಲೆಜು, ಆಪ್ಟಿಟ್ಯೂಡು, ಆಮೇಲೆ ನಾಲೆಜ್ ಆಫ್ ಕಂಪ್ಯೂಟರ್ ಈ ರೀತಿಯಾಗಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ. ಆಮೇಲೆ ಇದರಲ್ಲಿ ನಿಮಗೆ ಏನಂದ್ರಲ್ಲಿ ಎಕ್ಸಾಮ್ ನಿಮಗೆ ಕನ್ನಡ ಇರುವುದಿಲ್ಲ. ಓನ್ಲಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಹಿಂದಿ ಮೀಡಿಯಮಲ್ಲಿ ಮಾತ್ರ ಇರುತ್ತೆ ಎಕ್ಸಾಮ್. ಕನ್ನಡ ಮೀಡಿಯಮಲ್ಲಿ ಇರೋದಿಲ್ಲ. ಆಮೇಲೆ ನೆಗೆಟಿವಿಟಿ ಮಾರ್ಕ್ಸು ಇರುತ್ತೆ. ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ನೆಗೆಟಿವ್ ಮಾರ್ಕ್ಸ್ ತೊಗೊಂಡು ನೀವು ನೆಗೆಟಿವ್ ಮಾರ್ಕ್ಸಲ್ಲಿ ನೀವು ತೊಗೊಂಡು ಮತ್ತು ಪಾಸ್ ಆಗಬೇಕಾಗತ್ತೆ. ನೋಡಿರಿ, ಜನರಲ್ ಮೆರಿಟ್ ಇದ್ದವರಿಗೆ 40% ಪಾಸ್ ಆಗಬೇಕು. ಆಮೇಲೆ ಜನರಲ್ ಮತ್ತು ಇಕನಾಮಿಕಲಿ ವೀಕರ್ ಮತ್ತು OBC ಅವರು 35% ಪಾಸ್ ಆಗಬೇಕು. SC ST ಇದ್ದವರಲ್ಲಿ 30% ಈ ಒಂದು ಎಕ್ಸಾಮನ್ನು ಪಾಸ್ ಆದರೆ ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ. ನೆಗೆಟಿವಿಟಿ ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರ್ತವೆ ಇದರಲ್ಲಿ. ಆಮೇಲೆ ನೋಡಿ, ಮೀಡಿಯಮ್ ಆಫ್ ದಿ ಇನ್ಸ್ಟ್ರಕ್ಷನ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ನಮ್ಮ OT ಟೆಕ್ನಿಷಿಯನ್ಗಳಿಗೆ ಏನಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎಕ್ಸಾಮ್ ಇರುತ್ತೆ. ನೋಡಿದೆ, OT ಟೆಕ್ನಿಷಿಯನ್ಗಳಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎಕ್ಸಾಮ್ ಇರುತ್ತೆ. ಮತ್ತು 80 ಮಾರ್ಕ್ಸ್ ನೋಡಿರಿ ಸಿಲೆಬಸ್ OT ಟೆಕ್ನಿಷಿಯನ್ಸ್ ಬೇಸಸ್ ಮೇಲೆ ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮಗಳಿಗೆ ಒಂದು ಸಿಲೆಬಸನ್ನು ಕ್ವಶನ್ಗಳನ್ನು ಕೇಳ್ತಾರೆ. OT ಕೋರ್ಸ್ಗಳ ಮೇಲೆ ಕೂಡ ಎಕ್ಸಾಮಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಕ್ವಾಲಿಫಿಕೇಷನ್ ಏನು ಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಏಜ್ ಎಷ್ಟಿರುತ್ತೆ ಮತ್ತು ಎಲ್ಲೆಲ್ಲಿದೆ ನೋಡಿ. OT ಟೆಕ್ನಿಷಿಯನ್ಗೆ ಇಲ್ಲಿ ನೋಡಿರಿ, ನಾನು ತೋರಿಸ್ತಾ ಇರುವಂಥದ್ದು OT ಟೆಕ್ನಿಷಿಯನ್ಸ್ ಅಸಿಸ್ಟೆಂಟ್ ಅಂತಿದೆ ಭುವನೇಶ್ವರ ಒಳಗಡೆ ನೋಡಿ. ಇಲ್ಲಿ 30 up to 40 ಇಯರ್ಸ್ ಇದೆ. ಇಲ್ಲಿ BSc ಆಪರೇಷನ್ ಥಿಯೇಟರ್ ಅನೆಸ್ಥೆಟಿಕ್ ಟೆಕ್ನಾಲಜಿ ಆಗಿರಬೇಕು ಅಥವಾ BSc OT
ಬಿ ಎಸ್ ಸಿ ಒ ಟಿ ಬಿ ಎಸ್ ಸಿ ಒ ಟಿ ಆಗಿರ್ಬೇಕು ರೀ. ಓಕೆ, ಬಿ ಎಸ್ ಸಿ ಒ ಟಿ ಆಗಿರ್ಬೇಕಂತ ಕೇಳ್ತಾಯಿದ್ರೆ. ಆಮೇಲೆ ಅದೇ ರೀತಿಯಾಗಿ ಒ ಟಿ ಟೆಕ್ನಿಷಿಯನ್ ಅನಸ್ಥೇಷಿಯಾಲಜಿಸ್ಟ್ ಕೇಳ್ತಾಯಿದ್ರೆ, ಕಲ್ಕತ್ತಾದಲ್ಲಿದೆ. ಇಲ್ಲಿ 30 ವರ್ಷ ಮ್ಯಾಕ್ಸಿಮಮ್ ಇದೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಪ್ಲಸ್ ಇದೆ. ಇಲ್ಲಿ ಬಿ ಎಸ್ ಸಿ ಒ ಟಿ ಕೇಳ್ತಾ ಇದ್ದಾರೆ, ಪ್ಲಸ್ ನಿಮಗೆಲ್ಲಗಡೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಡಿಪ್ಲೊಮಾ ಒ ಟಿ ನೋಡಿರಿ, ಡಿಪ್ಲೊಮಾ ಒ ಟಿ ಕೂಡ ಕೇಳ್ತಾ ಇದ್ದಾರೆ. 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೂಡ ಇವರು ಗೌರ್ಮೆಂಟ್ ರಿಕಾಗ್ನೈಸ್ ಇರುವಂಥ ಹಾಸ್ಪಿಟಲ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದು 3ನೇ ಜಾಬು ಕೂಡ ಸೇಮ್ ಬಿ ಎಸ್ ಸಿ ಒ ಟಿ ಆಗಿರಬೇಕು. ಅದೇ ರೀತಿಯಾಗಿ ಆಪರೇಷನ್ ಅಸಿಸ್ಟೆಂಟಲ್ಲಿ ಕೂಡ ನಿಮಗೆ ನೋಡಿ ಅದರ್ ಸ್ಟೇಟಲ್ಲಿ ಜಾಬ್ ಇದೆ. ಇಲ್ಲಿ ಬಿ ಎಸ್ ಸಿ ಅಥವಾ ಪಿ ಯು ಸಿ ಒ ಟಿ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್, ಅಂದರೆ ಪಿ ಯು ಸಿ ಸೈನ್ಸ್ ಮೇಲೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಒ ಟಿ ಒಳಗಡೆ ಆಗಿದ್ದರೆ ನಿಮಗೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಒ ಟಿ ಅಸಿಸ್ಟೆಂಟ್ ಇದೆ, ಇಲ್ಲಿ ಕೂಡ ಬಿ ಎಸ್ ಸಿ ಅಥವಾ ಪಿ ಯು ಸಿ ಮೇಲೆ 5 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಕಲ್ಯಾಣದಲ್ಲಿ ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಇದೆ, ಇಲ್ಲಿ ಕೂಡ ಬಿ ಎಸ್ ಸಿ. ನೋಡಿ ಆಲ್ಮೋಸ್ಟ್ ಎಲ್ಲ ಕೂಡ ಬಿ ಎಸ್ ಸಿ ಒ ಟಿ ಇಲ್ಲಿದೆ ನೋಡಿರಿ. ಯಾವುದಪ್ಪ ಅಂದ್ರೆ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಕಲಾವತಿ ಸೇರಿನ ಹಾಸ್ಪಿಟಲ್ ಚಿಲ್ಡ್ರನ್ಸ್ ಅಂತಿದೆ ನೋಡಿ, ಇದು ಅದರ್ ಸ್ಟೇಟದ್ದು. ಇಲ್ಲಿ ಕೂಡ ಪಿ ಯು ಸಿ ಸೈನ್ಸ್ ಪ್ಲಸ್ ಒ ಟಿ ಟೆಕ್ನಿಷಿಯನ್ಸ್, ಬಿ ಎಸ್ ಸಿ ಇದು ಡಿಪ್ಲೊಮಾ ಒ ಟಿ ಟೆಕ್ನಿಷಿಯನ್ ಆಗಿರಬೇಕು. 1 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ರಿಲೆವೆಂಟ್ ಸರ್ಟಿಫಿಕೇಟ್ ಮೇಲೆ. ಆಮೇಲೆ ಇವೆಲ್ಲ ಬಿ ಎಸ್ ಸಿ ಅನಸ್ಥೇಷಿಯಾಲಜಿಸ್ಟ್ ಟೆಕ್ನಿಷಿಯನ್ಸ್ ಅಂತ ಪಿ ಯು ಸಿ ಸೈನ್ಸ್ ಪ್ಲಸ್ ಒ ಟಿ 8 ವರ್ಷ ಎಕ್ಸ್ಪೀರಿಯೆನ್ಸ್. ನೋಡಿ ಇವೆಲ್ಲ 8 ವರ್ಷ ಎಕ್ಸ್ಪೀರಿಯೆನ್ಸ್ ಇದಾವೆ. ಬಿ ಎಸ್ ಸಿ ಒ ಟಿ, ಪಿ ಯು ಸಿ ಒ ಟಿ 8 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಬಿ ಎಸ್ ಸಿ ಒ ಟಿ. ಆಮೇಲೆ ವಿಜಯಪುರ ಇರ್ಬೋದು, ಬಬಲೇಶ್ವರ, ಭೋಪಾಲ್, ಅವಂತಿಪುರ, ಬಿಲಾಸ್ಪುರ್ ಇದೆಲ್ಲ ಕೂಡ ಬಿ ಎಸ್ ಸಿ ಒ ಟಿ ಪ್ಲಸ್ 8 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಭೋಪಾಲ್, ಕಲ್ಕತ್ತಾದಲ್ಲಿ, ಕಲ್ಯಾಣ, ನ್ಯೂ ದಿಲ್ಲಿ ಬಿ ಎಸ್ ಸಿ ಅಥವಾ ಬಿ ಎಸ್ ಸಿ ಒ ಟಿ ಟೆಕ್ನಿಷಿಯನ್ಸ್ ಇವರೆಲ್ಲ ಕೇಳ್ತಾರೆ. ರಾಯಬರೇಲಿ, ರಾಜ್ಕೋಟ್, ರಿಷಿಕೇಶಿ, ಮಧುರೈ ಇಲ್ಲೆಲ್ಲ ನೀವು ಜಾಬ್ ಮಾಡಬೇಕಾಗತ್ತೆ. ಇಲ್ಲಿ ಜಾಬ್ ಮಾಡಬೇಕಂದ್ರೆ ಇಲ್ಲಿ ನೀವು ಕ್ವಾಲಿಫಿಕೇಷನ್ ಇನ್ನು ಮಿನಿಮಮ್ನ ಹೊಂದಿರಲೇಬೇಕು. ಇವು ಕ್ವಾಲಿಫಿಕೇಷನ್ ಆಯ್ತು. ಈಗ ನೆಕ್ಸ್ಟ್ ನೋಡಿರಿ, ಹುದ್ದೆಗಳು ಎಷ್ಟಿದಾವೆ ರೀ ನೋಡಿರಿ. ಅರೌಂಡ್ ಏನೋ ಇಲ್ಲ ಅಂದ್ರೆ 200+ ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಕೂಡ ಇಲ್ಲಿ ಡಿವೈಡ್ ಆಗಿದ್ದಾವೆ. ಇಲ್ಲಿ ನಾವು ಭುವನೇಶ್ವರ, ಕಲ್ಕತ್ತಾದಲ್ಲಿ, ಆಮೇಲೆ ದೇವದಾರ, ಗೋರಖ್ಪುರ, ಕಲ್ಯಾಣ, ಮಂಗಲಗಿರಿ ಇವೆಲ್ಲ ಅದರ್ ಸ್ಟೇಟ್ ರೀ. ಗುವಾಹಟಿ, ಭೋಪಾಲ, ಪಾಟ್ನಾ, ಬಿಲಾಸ್ಪುರ, ಭೋಪಾಲ, ಕಲ್ಕತ್ತಾ ಇವೆಲ್ಲ ಕೂಡ ಏನಪ್ಪ ಅಂದರೆ ಇಲ್ಲಿ ಸೀಟ್ಗಳನ್ನು ಒಟ್ಟಾರೆ ಸೇರಿಸ್ಕೊಂಡು ಒಂದು 225+ ಕಾಲೇಜುಗಳು ಇಲ್ಲಿ ಇದು ಹುದ್ದೆಗಳು ಇರುವಂಥದ್ದು. ಇದಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಲ್ಲಿ ಇಂಡಿವಿಜುವಲ್ ಆಗಿ ಯಾವ್ಯಾವ ರಾಜ್ಯಗಳಲ್ಲಿ ಬೇರೆ ಬೇರೆ ಇಂಡಿವಿಜುವಲ್ ಇದೆ, ಎಲ್ಲಲ್ಲಿ ಸೇಮ್ ಇಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕ್ವಾಲಿಫಿಕೇಷನ್ನ ಕೇಳಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ, ಪ್ಲಸ್ ಅಲ್ಲಿ ಸೀಟ್ ಕೂಡ ಬೇರೆ ಬೇರೆ ಇದ್ದಾವೆ. ಈ ಒಂದು PDF ನಿಮ್ಗೆ ಬೇಕಂತಂದರೆ, ಆಮೇಲೆ ಇದರಲ್ಲಿರುವಂಥ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂತಂದರೆ ನಿಮ್ಗಳಿಗೆ ನಾನು ಏನು ಮಾಡ್ತೀನಿ ಅಂತಂದರೆ PDF ಲಿಂಕು ಪ್ಲಸ್ ಅಪ್ಲಿಕೇಶನ್ ಲಿಂಕನ್ನು ಶೇರ್ ಮಾಡ್ತೇನೆ. ಅದರಲ್ಲಿ ನಿಮಗೆ ಫೋಟೋ ಹೆಂಗೆ ಅಪ್ಲೋಡ್ ಮಾಡಬೇಕು, ಎಷ್ಟು ಸೈಜ್ ಇರಬೇಕು, PDF ಯಾವ ಫಾರ್ಮೆಟಲ್ಲಿ ಇರಬೇಕು ಎಲ್ಲವನ್ನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು PDF ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಇಂಗ್ಲೀಷ್ ಇದು ಸಬ್ಜೆಕ್ಟ್ ಸಿಲೆಬಸ್ ಯಾವಿರ್ತಾವೆ ಎಲ್ಲನೂ ಕೂಡ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒ ಟಿ ಟೆಕ್ನಿಷಿಯನ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಬಯಸಿದರೆ ಈ ಒಂದು ವಿಡಿಯೋ ಮುಖಾಂತರ ನೀವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪ್ಲಸ್ PDF